Choose me. Choose me. So Anita, choose me. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಚಳಿಗಾಲ ಬಂತು. ಚಳಿಗಾಲದಲ್ಲಿ ನಾವು ನಮ್ಮ ಮುಖಕ್ಕೆ ಮಾಯಿಶ್ಚರೈಸರ್ ಆಗಿ ಇಡಬೇಕಿಲ್ದ್ರೆ ಏನಾಗುತ್ತೆ, ಫುಲ್ ಡ್ರೈ ಆಗುತ್ತೆ. ನೀವು ನೋಡಿರ್ಬೋದು, ತುಟಿ ಎಲ್ಲ ಎಲ್ಲರದ್ದು ಹೊಡೆಯುತ್ತೆ ಈ ಟೈಮಲ್ಲಿ. ಹಾಗಾಗಿ ಮಾಯಿಶ್ಚರೈಸರ್ ಹಾಕೋದು ತುಂಬ ಬೆಸ್ಟ್. ಆದರೆ ಮಾಯಿಶ್ಚರೈಸರ್ ಹಾಕೋದಕ್ಕಿಂತ ಮುಂಚೆ ನೀವು ಈ ರೀತಿ ಜೆಲ್ಲನ್ನು ಹಾಕಿದರೆ, ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ, ವಾವ್ ಪ್ಯೂರ್ ವಿಟಮಿನ್ ಡೈಲಿ ಫೇಸ್ ಜೆಲ್. ಇದರಲ್ಲಿದೆ ಅಲೋವೆರಾ, ನೋಡ್ಬೋದು ನೀವು. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಮುಖವನ್ನು ಯಾವಾಗಲೂ ಹೈಡ್ರೇಟ್ ಆಗಿ ಇಡಲು ಹೆಲ್ಪ್ ಮಾಡುತ್ತೆ, ಯಾವಾಗಲೂ ಫ್ರೆಶ್ ಲುಕ್ ಕೊಡುತ್ತೆ, ಡ್ರೈ ಆಗಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಚಳಿ ಟೈಮಲ್ಲಿ ನೀವು ಯಾವುದಾದ್ರೂ ಜೆಲ್ ಯೂಸ್ ಮಾಡಿದರೆ ತುಂಬ ಬೆಸ್ಟ್. ಸುಮಾರು ಜನ ನೀವು ಕೇಳ್ತೀರಲ್ವ, ನಿಮ್ಮ ಮುಖ ಯಾವಾಗಲೂ ಕ್ಲೀನ್ ಆಗಿರುತ್ತೆ, ಹೈಡ್ರೇಟ್ ಆಗಿರುತ್ತೆ, ಡ್ರೈ ಆಗಿರೋದಿಲ್ಲ ಅಂತ ಹೇಳಿ. ಯಾಕೆಂದರೆ ನಾನು ಮಾಯಿಶ್ಚರೈಸರ್ ಜೆಲ್ ಎಲ್ಲ ಹಾಕ್ತಾ ಇರ್ತೀನಿ. ಒಂದೊಂದು ಟೈಮಿಗೆ ಅಂದರೆ ಒಂದೊಂದು ಸೀಸನಿಗೆ ಒಂದೊಂದು ರೀತಿ ನಾವು ಹಾಕಬೇಕು. ಇವಾಗ ಚಳಿಗಾಲ ಆದ್ದರಿಂದ ಯಾವಾಗಲೂ ನಾವು ಜೆಲ್ ಹಾಕಿ ಆಮೇಲೆ ಮಾಯಿಶ್ಚರೈಸರ್ ಹಾಕಿದರೆ ಬೆಸ್ಟ್. ಮಾಯಿಶ್ಚರೈಸರ್ ಯಾವ್ದು ಯೂಸ್ ಮಾಡಬೇಕಂತ ಹೇಳಿ ನಿನ್ನೆ ನಾನು ನನ್ನ ಬ್ಲಾಗಲ್ಲಿ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲದಿದ್ರೆ ಅದು ನೀವು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಅದು. ಓಕೆ ನೋಡಿ, ಜೆಲ್ ಇದನ್ನು ನೀವು ಹಾಕಿದರೆ ಆಯಿತು. ಈ ರೀತಿ ಹಾಕಿ ಮುಖ, ನೆಕ್ ಫುಲ್ ನೀವು ಜೆಲ್ಲನ್ನು ಹಾಕಬೇಕು. ಸ್ಕಿನ್ ಕೂಡ ಹಾಗೆ ಹೆಲ್ತಿಯಾಗಿ ಇರಬೇಕಾದ್ರೆ ಅದಕ್ಕೆ ನಾವು ಇದು ಏನು ಮಾಡಬೇಕು ಎಲ್ಲ. ಈಗ ನಾವು ನಮ್ಮ ಹೊಟ್ಟೆಗೆ ಅಥವಾ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಾದ್ರೆ ಯಾವ ರೀತಿ ವಿಟಮಿನ್ಸ್ ಅದೆಲ್ಲ ತಿಂತೀವಿ, ಒಳ್ಳೆದಿರೋದು ಹೆಲ್ತಿ ಫುಡ್ ತಿಂತೀವಿ ನೋಡಿ. ಹಾಗೆಯೇ ನಮ್ಮ ಸ್ಕಿನ್ನಿಗೆ ಕೂಡ ಹೆಲ್ತಲ್ಲಿ ಇರಬೇಕಾದ್ರೆ ನಾವು ಇಂಥದ್ದೆಲ್ಲ ಮಾಡಬೇಕಾಗುತ್ತೆ. ಆದರೆ ಚೂಸ್ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಚೂಸ್ ಮಾಡಬೇಕು. ಚೀಪ್ ಆದ ವಸ್ತು ಎಲ್ಲ ತಗೊಂಡು ಮುಖಕ್ಕೆ ಹಾಕಿದರೆ ಬೇಗನೆ ಸ್ಕಿನ್ ಹಾಳಾಗುತ್ತೆ. ಓಕೆ, ಕೇವಲ ಇದು ಡೇಗೆ ಮಾತ್ರ ಅಲ್ಲ, ನೈಟಿಗೆ ಕೂಡ ನೈಟ್ ಜೆಲ್ ಅಂತಲೇ ನಿಮಗೆ ಸಿಗುತ್ತೆ. ಸೇಮ್ ಅದೇ ಪ್ಯೂರ್ ವಿಟಮಿನ್ ಸ್ಲೀಪಿಂಗ್ ನೈಟ್ ಜೆಲ್ ಅಲೋವೆರಾ ಇದೆ. ಇದರಲ್ಲಿ ಕೂಡ ವಾವ್ ಸೈನ್ಸ್ ಅವರದ್ದೇ, ನೀವು ನೋಡ್ಬೋದು. ಇದು ಕೂಡ ಹಾಗೇನೆ ನಿಮಗೆ ಡ್ರೈ ಆಗಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಮುಖ ಡಲ್ ಆಗಲಿಕ್ಕೆ ಬಿಡೋದಿಲ್ಲ. ನೈಟ್ ಟೈಮಲ್ಲಿ ನೀವು ಇದನ್ನು ಹಾಕಿದರೆ ನಿಮಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ಇದು ಹೆಲ್ಪ್ ಆಗುತ್ತೆ. ನೀವು ನೋಡಿರ್ಬೋದು, 30 ವರ್ಷ ಆದಮೇಲೆ ನಮ್ಮ ಮುಖದಲ್ಲಿ ಸಣ್ಣ ಸಣ್ಣ ನೆರಿಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದೆಲ್ಲ ಏನಾಗುತ್ತೆ ಅಂದರೆ ನೆರಿಗೆ ಎಲ್ಲ ಬೇಗನೆ ಕಾಣೋದಿಲ್ಲ, ಯಾವಾಗಲೂ ಮುಖ ಯಂಗಾಗಿ ಕಾಣುತ್ತೆ. ಹಾಗಾಗಿ ಇದು ನೈಟ್ ಟೈಮಲ್ಲಿ ಹಾಗೂ ಇದು ಫುಲ್ ಡೇ ಟೈಮಲ್ಲಿ ಈ ರೀತಿ ಎರಡು ಉಂಟು. ಎರಡರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಪರಿಣಾಮ ಬೀಳುವಂತ ಅಂಶ ಇದೆ. 2 ಪ್ರಾಡಕ್ಟ್ ಲಿಂಕ್ ಉಂಟು ನೋಡಿ, ಡಿಸ್ಕ್ರಿಪ್ಷನ್ ಇದೆ, ನೀವು ಅಲ್ಲಿಂದ ಈಸಿಯಾಗಿ ತರಿಸಬಹುದು. ಓಕೆ, ಇಲ್ಲಿ ಇವಾಗ ನೋಡ್ಬೋದು ನೀವು, ಒಂದೇ ದಿನದಲ್ಲಿ ನಾನು ಹೇಳಿದೆ ನೋಡಿ, ನಿನ್ನೆ ಸಂಜೆ ನಾನು ನೆನೆ ಹಾಕಿದ್ದೆ, ಬೆಳಿಗ್ಗೆ ಆಗುವಾಗ ನೋಡಿ ಮೊಳಕೆ ಬಂದಿದೆ. ಇಲ್ಲಿ ನೋಡ್ಬೋದು ನೀವು. ಇಲ್ಲದ್ರೆ ಹೆಚ್ಚಾಗಿ ನಾವು ರಾತ್ರಿ ಹೆಚ್ಚಾಗಿ ಏನಾಗುತ್ತೆ, ಒಂದು ದಿನ ನೆನೆ ಹಾಕ್ತೀವಿ, ನೆಕ್ಸ್ಟ್ ಡೇ ಬಟ್ಟೆಯಲ್ಲಿ ಕಟ್ಟಿ ಇಡ್ತೀವಿ, ಆಮೇಲೆ ಇದು ಮೊಳಕೆ ಬರುತ್ತೆ ಅಲ್ವಾ. ಆದರೆ ಇಲ್ಲಿ ನೋಡಿ, ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿದರೆ ಬೇಗನೆ ನಿಮಗೆ ಒಂದು ದಿನದೊಳಗೆ ನಿಮಗೆ ಇದು ಮೊಳಕೆಯನ್ನು ತರಿಸ್ಬೋದು. ನೋಡ್ಬೋದು ನೀವು ಇಲ್ಲಿ. ಓಕೆ, ನಾನು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ. ಇದರದ್ದು ಸಿಂಪಲ್ ಆಗಿ ಮಾಡ್ತೀನಿ. ರಾಯ್ಗೆ ಎಕ್ಸಾಮ್ ನಡೀತಾ ಉಂಟು, ಮಧ್ಯಾಹ್ನ ಊಟ ಮಾಡಿ ಹೋಗ್ತಾನೆ, ಬೇಗನೆ ಮಾಡಬೇಕು ಅವನಿಗೆ ಅಡಿಗೆ. ಹಾಗಾಗಿ ಗಂಟೆ ಇವಾಗ 12:30 ಒಳಗೆ ಅವನಿಗೆ ಸ್ಕೂಲಲ್ಲಿ ಇರಬೇಕು. ಹಾಗೆ ಬೇಗನೆ ಅಡಿಗೆ ನಡೀತಾ ಉಂಟು. ಓಕೆ, ಇವಾಗ ಅದೇ ನಾನು ಹೆಸರು ಕಾಳನ್ನೇ ಇದು ಮಾಡೋಣ ಅಂತ ಎನಿಸಿದ್ದೀನಿ ಇವತ್ತು. ಪಲ್ಯ ಸ್ವಲ್ಪ ಲೈಟಾಗಿ, ಅಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕೋದಿಲ್ಲ, ಸಿಂಪಲ್ ಆಗಿ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ ಆಗಿ ಮಾಡಿದ್ರು, ಹಾಗೂ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಮಕ್ಕಳಿಗೆ. ನೆಕ್ಸ್ಟ್ ಅದರೊಂದಿಗೆ ಮಶ್ರೂಮ್ ಉಂಟು, ಮಶ್ರೂಮ್ ಸ್ವಲ್ಪ ಪೆಪ್ಪರ್ ಫ್ರೈ ಮಾಡ್ತೀನಿ ಅಂತ ಹೇಳಿ. ನೀರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ.
ಇಲ್ಲಿ ನಾನು ಸಣ್ಣ ಕುಕ್ಕರಲ್ಲಿ ಮಾಡ್ತೇನೆ, ಇದರಿಂದ ಬೇಗನೂ ಆಗುತ್ತೆ. ಹಾಗೆ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಟೊಮೆಟೊ ಹಾಕಿದೆ, ಲೈಟಾಗಿ ಅರಶಿನ ಸೊಪ್ಪು, ಅರಶಿನ ಪೌಡರ್, ಅರಶಿನ ಸೊಪ್ಪು ಅಂತ, ಕೊತ್ತಂಬರಿ ಪೌಡರ್, ಈ ಪೌಡರ್, ಚಿಲ್ಲಿ ಪೌಡರ್, ये वो कई तो शिकले मम्मी प्लीज एक्सप्लेन मम्मी कई तो शिकले तो ಕಲಿತೆ. कलते ಎಂತ ಕೇಳಿದ್ ನೀನು? ಅಡಿಗೆ ಎಲ್ಲಿಂದ ಕಲಿತ್ರಿ ಅಂತಲ್ವಾ? ಕಲಿತೆ ನಾನೇ, ನೋಡಿ ನೋಡಿ ನೋಡಿ. ಎಲ್ಲಿಂದ? ಯಾರು ಮಾಡಿದ್ದೆಲ್ಲ ನೋಡ್ತಾ ಇರ್ತೀನಲ್ಲ. ಮೊದಲು ನನಗೆ ಕೂಡ ಎಂತ ಬರ್ತಿರ್ಲಿಲ್ಲ. ಇವಾಗ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಸಿಟಿ ತೆಗಿಲಿಕ್ಕೆ ಇಡ್ತೀನಿ. ನನ್ನ ಮಗ ಕೇಳ್ತಾನೆ ಅಡಿಗೆಯಲ್ಲಿಂದ ಕಲಿತ್ರಿ ಅಂತ ಹೇಳಿ. ಹಾಗೆ ನಿಜವಾಗ್ಲೂ ನನಗೆ ಮೊದಲು ಕುದಿಸ್ಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಬೇಗನೆ ಮದುವೆ ಆಯಿತು, ಅಡಿಗೆ ಚೂರು ಕೂಡ ಬರ್ತಾ ಇರಲಿಲ್ಲ. ಮನೆಯಲ್ಲಿ ಅಷ್ಟು ಅಡಿಗೆಗೆ ನನಗೆ ಕೊಡ್ತಾ ಇರಲಿಲ್ಲ ನನ್ನ ತವರ ಮನೆಯಲ್ಲಿ. ಹಾಗೆ ಅಡಿಗೆ ಅಂದರೆ ಚೂರು ಕೂಡ ಬರ್ತಾ ಇರಲಿಲ್ಲ. ಆದರೆ ಒಂದೊಂದಾಗಿ ಕಲಿತೆ ನಾನೇ. ಇವಾಗ ಬರ್ತದೆ, ಸಾಧಾರಣಕ್ಕೆ ಅಡಿಗೆ ಮಾಡಲಿಕ್ಕೆ ನನಗೆ ಇವಾಗ ಬರುತ್ತೆ. ಓಕೆ, ಸಂದರ್ಭ ಹೇಳ್ತಾರೆ ನೋಡಿ, ಎಲ್ಲ ಕಲಿಸುತ್ತೆ ಅಂತ ಹೇಳಿ. ಹಾಗೆ ಆ ಟೈಮಲ್ಲಿ ಅಡಿಗೆ ಕಲೀಲಿಕ್ಕೆ ಬೇಕಿತ್ತು. ಒಂದೊಂದಾಗಿ ಮಾಡ್ತಾ 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 ನನ್ನದೇ ಇನ್ವೆನ್ಷನ್ ಎಲ್ಲ ಮಾಡ್ತಾ ಮಾಡ್ತಾ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೀಗೆ ಬಂತು ಅಡುಗೆ. ಇವಾಗ ಅದೇ ಹೇಳಿದೆಲ್ಲ, ಮಾಡ್ತೀನಿ ಅಡುಗೆ, ಖುಷಿಪಟ್ಟು ಎಲ್ಲರೂ ತಿಂತಾರೆ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇಲ್ಲದ್ರೆ ಸ್ಟಾರ್ಟಿಂಗಲ್ಲಿ ನಮಗೆ ನಾನು ಹೇಳಿದೆ ನೋಡಿ, ಕುದಿಸ್ಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ ಸಾರು ಸಂಜೆ ಆಗುವಾಗ ಹಾಳಾಗ್ತಿತ್ತು. ಯಾಕೆಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ನನಗೆ ಏನು ಕೂಡ ಬರ್ತಾ ಇರಲಿಲ್ಲ. ಇವಾಗ ನಾನು ಹುಷಾರಾಗಿದ್ದೀನಿ. ಹೌದು. ಈಗ ಹೇಗೆ ಉಂಟಮ್ಮನ ಅಡಿಗೆ? ಸೂಪರ್. ಇವಾಗ ನಾನು ಮಶ್ರೂಮ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಸುಮಾರು ಜನ ಕೇಳ್ತಾ ಇದ್ರು ಯಾವ ರೀತಿ ಕ್ಲೀನ್ ಮಾಡೋದಂತ ಹೇಳಿ. ಹೊರಗಡೆಯಿಂದ ತಂದ ಮಶ್ರೂಮು, ಇದು ಸ್ವಲ್ಪ ದಿನ ಆಯಿತು, ಹಾಗಾಗಿ ಈ ರೀತಿ ಕಲರ್ ಬಂದಿದೆ. ಇಲ್ಲದ್ರೆ ಹೊರಗಡೆಯಿಂದ ತಂದ ಮಶ್ರೂಮ್ ನೀವು ಮೇಲ್ಗಡೆಯಿಂದ ಇದು ಸಿಪ್ಪೆ ಎಲ್ಲ ಅಷ್ಟಾಗಿ ತೆಗಿಬೇಕಂತ ಏನಿಲ್ಲ. ಡೈರೆಕ್ಟಾಗಿ ನೀವು ಚೆನ್ನಾಗಿ ತೊಳೆದು ಮಾಡಿದ್ರೂ ಆಗುತ್ತೆ. ಹೆಚ್ಚಾಗಿ ಚೆನ್ನಾಗಿ ಇದನ್ನು ತೊಳೆದು ಕಟ್ ಮಾಡಿ ಮಾಡ್ತಾರೆ. ಆದರೆ ನಾನಿಲ್ಲಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದರದ್ದು ಏನಾದರೂ ಎಂತ ಹೇಳ್ತಾರೆ, ಇದು ಮಣ್ಣು ಎಲ್ಲ ಇದೆ ಆದರೆ ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿ. ಆಮೇಲೆ 2 ನೀರಲ್ಲಿ ಚೆನ್ನಾಗಿ ತೊಳೆದು ಇದನ್ನು ನೀವು ಕಟ್ ಮಾಡಿದರೆ ಆಯಿತು. ಅಥವಾ ನಿಮ್ಮ ಹತ್ರ ತುಂಬ ಪುರ್ಸೋತಿದೆ ಆದರೆ, ನೀವು ತುಂಬ ಓವರ್ ಕ್ಲೀನ್ ಆದರೆ ಈ ರೀತಿ ನೀವು ಸಿಪ್ಪೆಯನ್ನು ತೆಗಿಬೇಕು. ನೋಡಿ ಹೀಗೆ. ಅದು ತೆಗಿಬೇಕಂತ ಇಲ್ಲ, ಇದಕ್ಕೆಲ್ಲ ಹೊರಗಡೆ ಸಿಗುತ್ತೆ ನೋಡಿ, ಇದು ಫಾರ್ಮಲ್ಲಿ ಆಗುವಂಥದ್ದಲ್ವಾ. ಇದಕ್ಕೆ ನೀವು ತೆಗಿಬೇಕಂತ ಇಲ್ಲ. ಹೊರಗಡೆಯಿಂದ ಚೆನ್ನಾಗಿ ತೊಳೆದ್ರೆ ಕ್ಲೀನಾಗಿ ಬರುತ್ತೆ. ನಿಮಗೆ ರೆಸ್ಟೋರೆಂಟಲ್ಲಿ ಅಲ್ಲೆಲ್ಲ ಮಾಡುವಾಗ ಹೆಚ್ಚಾಗಿ ಇದರ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ತೊಳೆದು ಇದು ಮಾಡ್ತಾರೆ ನೋಡಿ. ಇದರ ಧೂಳೆಲ್ಲ ಏನಾದರೂ ಇದೆ ಆದರೆ ಕೆಳಗಡೆ ಕೂತ್ಕೊಳ್ಳುತ್ತೆ. ಓಕೆ, ನಾನಿವಾಗ ಇದನ್ನು 2 ನೀರಲ್ಲಿ ತೊಳೆದಿದ್ದೀನಿ. ಆಮೇಲೆ ಇದನ್ನು ಈ ರೀತಿ ನೀವು ಕಟ್ ಮಾಡಿದರೆ ಆಯಿತು. ನೋಡಿ ಹೀಗೆ. ನೋಡಿ ಈ ರೀತಿ ಕಟ್ ಮಾಡೋದು.
ಗಡ್ಡೆಗಳಿಗೆಲ್ಲ. ಇಲ್ಲಿ ನಾನು ಒಂದು ನೀರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಇದಕ್ಕೆ ಜಿಂಜರ್ ಹಾಕ್ತಾ ಇದ್ದೀನಿ, ಹಾಗೂ ಗಾರ್ಲಿಕ್. ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಇದು ನಮ್ಮ ಮನೆಯಲ್ಲೇ ಆಗಿದ್ದ ಕಾಯಿ ಮೆಣಸು. ಇದಕ್ಕೆ ನೀರೆಲ್ಲ ಹಾಕಬೇಕಂತ ಇಲ್ಲ. ಮಶ್ರೂಮ್ ನಿಮಗೆ ಗೊತ್ತುಂಟು, ತಾನಾಗಿ ತುಂಬ ನೀರು ಬಿಡುತ್ತೆ. ಹಾಗಾಗಿ ಬೇಕಿದ್ರೆ ನೀವು ಮೊದಲು ಫ್ರೈ ಮಾಡಿ ಕೂಡ ಇದನ್ನು ಹಾಕ್ಬೋದು. ಸ್ವಲ್ಪ ಇದಕ್ಕೆ ಮ್ಯಾರಿನೇಟ್ ಎಲ್ಲ ಮಾಡಿ ಆಮೇಲೆ ಜಾಸ್ತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಆಮೇಲೆ ಕೂಡ ನೀವು ಸೇರಿಸ್ಬೋದು. ಆ ರೀತಿ ಮಾಡಿದರೂ ಚೆನ್ನಾಗಾಗುತ್ತೆ. ಹೋಟೆಲಲ್ಲೆಲ್ಲ ಮಾಡುವಾಗ ಹೆಚ್ಚಾಗಿ ರೆಸ್ಟೋರೆಂಟಲ್ಲಿ ಮೊದಲು ಅವರು ಡೀಪ್ ಫ್ರೈ ಮಾಡ್ತಾರೆ. ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಆಮೇಲೆ ಅವರು ಪೆಪ್ಪರಿಗೆಲ್ಲ ಹಾಕ್ತಾರೆ. ಆ ರೀತಿ ನೀವು ಮಾಡ್ಬೋದು, ಚೆನ್ನಾಗಾಗುತ್ತೆ. ಹಾಗೆ ಮಾಡೋದು ಕೂಡ ನಾನು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ, ಬ್ಲಾಗಲ್ಲಿ ಕೂಡ ಹಾಕಿದ್ದೀನಿ. ನಾನು ಇದು ಮಾತ್ರ ಸಿಂಪಲಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಈ ರೀತಿ ಕೂಡ ನೀವು ಮಾಡ್ಬೋದು. ಪೆಪ್ಪರ್ ಪೌಡರ್, ಇದು ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಎಲ್ಲ ಹೇಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ರೆಸಿಪಿ ಚಾನಲ್ಲೆಲ್ಲ ಹಾಕಿದ್ದೀನಿ ನಾನು ಮಸಾಲ ಬಗ್ಗೆ. ಸೋಯಾ ಸಾಸ್, ಇಷ್ಟೇ ಬೇಕಿದ್ರೆ ನೀವು ಮಾಡ್ಬೋದು, ಚೆನ್ನಾಗಾಗುತ್ತೆ. ಒಂಥರ ಟೇಸ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ, ಪೆಪ್ಪರ್ ಆಗಿ ಟೇಸ್ಟ್ ಬಂದು. ಅಥವಾ ನಿಮಗೆ ಟೊಮೆಟೊ ಸಾಸು ಅಥವಾ ಟೊಮೆಟೊ ಕೆಚಪ್ ಈ ರೀತಿ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಹಾಕ್ಲಿಕ್ಕಿದೆ ಆದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಮಶ್ರೂಮ್ ತುಂಬ ಬೇಯಿಸಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಅದರ ನೀರು ಅದರ ಒಳಗೆ ಇರಬೇಕು, ಆವಾಗ ಮಾತ್ರ ಅದು ಟೇಸ್ಟ್ ಆಗಿರುತ್ತೆ. ಇವಾಗ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ನೋಡಿ, ಚೆನ್ನಾಗಿ ಒಂದು ಕುದಿ ಬಂದರೆ ಆಫ್ ಮಾಡಿದರೆ ಆಯ್ತಿದೆ. ಓಕೆ ನೋಡಿ, ಇವಾಗ ಮಶ್ರೂಮ್ ಪೆಪ್ಪರ್ ರೆಡಿ ಆಯಿತು. ತುಂಬ ಸಿಂಪಲ್ ಆಗಿ ನಾನು ನಿಮ್ಮ ಜೊತೆ ತೋರಿಸಿದ್ದೀನಿ, ಸ್ವಲ್ಪ ಗ್ರೇವಿ ರೀತಿ. ಟೊಮೆಟೊ ಪ್ಯೂರಿ ಕೂಡ ನೀವು ಇದಕ್ಕೆ ಹಾಕ್ಬೋದು. ಟೊಮೆಟೊ ಉಂಟು ನೋಡಿ, ಅದನ್ನು ಗ್ರೈಂಡ್ ಮಾಡಿ, ಆಮೇಲೆ ಕೆಚಪ್ ಅದು ಸಾಸ್ ಎಲ್ಲ ಸ್ವಲ್ಪ ಸ್ವೀಟ್ ಆಗುತ್ತೆ ಅಂತ ಎನಿಸಿದ್ರೆ ನೀವು ಟೊಮೆಟೊ ಇರುತ್ತೆ ನೋಡಿ, ಅದನ್ನು ಗ್ರೈಂಡ್ ಮಾಡಿ ಅದನ್ನು ಹಾಕಿ ಚೆನ್ನಾಗಿ ನೀವು ಮಾತ್ರ ಫ್ರೈ ಮಾಡಬೇಕಾಗುತ್ತೆ. ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ನೀವು ಟೊಮೆಟೊ ಸಾಸ್ ಎಲ್ಲ ಮನೆಯಲ್ಲಿ ಅಂದರೆ ಟೊಮೆಟೊ ಪ್ಯೂರಿ ಎಲ್ಲ ಮನೆಯಲ್ಲೇ ಮಾಡಿ ಇಡ್ಬೋದು. ಆವಾಗ ನಿಮಗೆ ತುಂಬ ಈಸಿ ಆಗುತ್ತೆ ಕೆಲಸ. ಟೊಮೆಟೊವನ್ನು ಬೇಯಿಸೋದು, ಅದರ ಸಿಪ್ಪೆ ತೆಗೆದು ಅದನ್ನು ಗ್ರೈಂಡ್ ಮಾಡೋದು, ಹಾಗೂ ಅದನ್ನು ಫ್ರಿಜ್ಜಲ್ಲಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ಯಾವಾಗ ಬೇಕು ನೀವು ಹಾಕ್ಬೋದು. ಓಕೆ, ಲಾಸ್ಟಿಗೆ ಇವಾಗ ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು. ಓಕೆ, ಅಡಿಗೆ ರೆಡಿ.
ಓಕೆ, ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ಆಮೇಲೆ ಸರ್ವ್ ಮಾಡಿದರೆ ಆಯಿತು. ಓಕೆ, ರಾಯ್ ಸ್ಕೂಲಿಗೆ ಹೋದ. ಅವನು ಸ್ಕೂಲಿಗೆ ಹೊರಡುವಾಗ ತೆಗಿಬೇಕಂತ ಎನಿಸಿದೆ, ಆದರೆ ಅವನು ಭಾರಿ ಟೆನ್ಷನಲ್ಲಿ ಇದ್ದಾನೆ ನನ್ನ ಮಗ. ಅದು ಕೂಡ ಇವತ್ತು ಅವನಿಗೆ ಕನ್ನಡ ಎಕ್ಸಾಮ್. ಕನ್ನಡ ಹೌದು, ಕನ್ನಡ ಎಕ್ಸಾಮ್ ಅವನಿಗೆ. ಹಾಗೆ ಹೋಗಿದ್ದಾನೆ ಊಟ ಎಲ್ಲ ಮಾಡಿ. ಇವಾಗ ನಾವು ಕೂಡ ಊಟ ಮಾಡ್ತೀವಂತ ಹೇಳಿ ಇಬ್ಬರದ್ದು ಮೀಟಿಂಗ್ ನಡೀತಾ ಉಂಟಿಲ್ಲಿ ನೋಡಿ. ಆಯ್ತಾ ಮೀಟಿಂಗ್? ಭಾರಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಬ್ರು. ಕೇಳ್ತೀರಲ್ವಾ, ನಿಮ್ಮ ಮಕ್ಕಳು ಯಾವಾಗಲೂ ಭಾರಿ ಹ್ಯಾಪಿಯಾಗಿರ್ತಾರೆ, ಜಗಳನೇ ಮಾಡೋದಿಲ್ವಾ ಅಂತ ಹೇಳಿ. ಇವರು ತುಂಬ ಜಗಳ ಮಾಡ್ತೀರಲ್ವಾ ಜಗಳ? ಹಾ ಲಿವಿ ಇಲ್ಲಿ ಬಾ, ಲಿವಿ ಇಲ್ಲಿ ಬಾ, ಇಲ್ಲಿ ಬಾ. ಅಲ್ಲೇನಿಲ್ಲ, ಜಗಳ ಮಾಡೋದಿಲ್ವಾ ನೀವು? ಪಾಪ ಮಕ್ಕಳ, ಹೌದಾ? ಎಷ್ಟು ಜಗಳ ಮಾಡ್ತಾರೆ ಗೊತ್ತುಂಟ ಇವರು? ಜಗಳ ಗಂಟ್ರು ಇಬ್ರು. ಜಗಳ ಮಾಡ್ತಾರೆ, ಅದು ಅವರವರೇ ಮಾಡ್ತಾರೆ, ಗೊತ್ತಾಯ್ತಲ್ಲ. ನಮ್ಮ ತನಕ ತರೋದಿಲ್ಲ ಅವರು. ಹಾಗೆ ಅವರದ್ರಲ್ಲಿ ಜಗಳ ಆಗುತ್ತೆ, ಅವರದ್ರಲ್ಲೇ ಸಾಲ್ವ್ ಆಗುತ್ತೆ. ಹಾಗೆ ಜಗಳ ಮಾಡ್ತಾರೆ ಅವರು, ಅಲ್ವಾ? ನಮ್ಮ ಅದರಲ್ಲಿ ಇದು ಬೇಕಂತ ಇಲ್ಲ, ಪಾರ್ಟಿಸಿಪೇಟ್. ನಂದು ಹಾಗೂ ನನ್ನ ಹಸ್ಬೆಂಡಿದ್ದು ಪಾರ್ಟಿಸಿಪೇಟ್ ಅವರ ಇದರಲ್ಲಿ ಬೇಕಂತಲೇ ಇಲ್ಲ, ಜಗಳದಲ್ಲಿ ಅವರ ಪಾರ್ಟಿಸಿಪೇಷನ್ ಅವರೇ ಸರಿ ಮಾಡ್ತಾರೆ ಅದನ್ನು. ಅಲ್ಲ, ಲೈಟ್ ಮಾಡ್ತಾ. ಓಕೆ, ನಾವಿನ್ನು ಊಟ ಮಾಡ್ತೀವಿ. ಊಟ ಮಾಡಿ ಆದಮೇಲೆ ಮುಂದೆ ಏನಾಗುತ್ತೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಸಂಜೆ ಆಗಿದೆ ಇವಾಗ. ಸಂಜೆಗೆ ನಾನು ಬೆಳಗ್ಗೆನೇ ಹೇಳಿದ ಹಾಗೆ ಇದುಂಟು, ಎಂತ ಗೊತ್ತುಂಟ, ಮಶ್ರೂಮ್ ಇದು ಖಾಲಿ ಆಗಿದೆ, ಆದರೆ ಹೆಸರು ಕಾಳಿದು ಉಂಟು. ಹಾಗೆಯೇ ನನ್ನ ಹಸ್ಬೆಂಡಿಗೆ ಗ್ರಿಲ್ ತಿನ್ನಬೇಕಂತ ಆಸೆ ಆಯ್ತಂತೆ. ಹಾಗೆ ಅವರು ಇವಾಗ ಹೊರಗಡೆದ್ದು ಆರ್ಡ್ರ್ ಮಾಡಿದ್ದಾರೆ. ಅವತ್ತು ನಾವು ಹೋಗಿದ್ವಿ ನೋಡಿ, ಸ್ವಾದಿಷ್ಟ ಅಂತ ಹೇಳಿ, ನಾನು ಹೇಳಿದ್ದೆ ಸ್ಪೆಷಲ್ ಗ್ರಿಲ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ, ಅದನ್ನೇ ಅವರು ಆರ್ಡ್ರ್ ಮಾಡಿದ್ದಾರೆ. ಹಾಗೆ ಪ್ರೇಯರ್ ಒಂದು ಆಗಬೇಕು, ಪ್ರೇಯರ್ ಆಗಿ ಸ್ನಾನ ಕೂಡ ಆಗಬೇಕು. ಅದೆಲ್ಲಾಗಿ ಆಮೇಲೆ ಊಟ ಮಾಡೋದಂತ ಹೇಳಿ ನಾನು ಎಣಿಸಿದ್ದೀನಿ. ಗ್ರಿಲ್ ಬಂದಮೇಲೆ ನಿಮ್ಮ ಜೊತೆ ನಾನು ಅದನ್ನು ತೋರಿಸ್ತೀನಿ. ಸುಮಾರು ಜನ ಹೇಳ್ತಾರೆ ನೀವು ಜಾಸ್ತಿ ನಾನ್ ವೆಜ್ ತಿಂತೀರಾ ಅಂತ ಹೇಳಿ. ಅದು ಏನಂತ ಗೊತ್ತಿಲ್ಲ, ಸಣ್ಣಕ್ಕಿಂದಲೂ ಅಭ್ಯಾಸ. ಒಂದು ಟೈಮ್ ಆದರೂ ನಾನ್ ವೆಜ್ ಇಲ್ಲದಿದ್ದರೆ ಆಗೋದಿಲ್ಲ. ಗೊತ್ತುಂಟು, ನಾನ್ ವೆಜ್ ತುಂಬ ಒಳ್ಳೆಯದಲ್ಲ, ನಾವೆಲ್ಲ ತಿನ್ನಬೇಕು. ನಾನು ಎಲ್ಲವನ್ನೂ ತಿಂತೀನಿ, ತರಕಾರಿ ಕೂಡ ತಿಂತೀವಿ. ಇವಾಗ ನೀವು ನೋಡಿರ್ಬೋದು, ಮಧ್ಯಾಹ್ನ ನಮ್ಮದು ಫುಲ್ ವೆಜ್ ಇತ್ತು. ಹಾಗೆ ನಾನ್ ವೆಜ್ ಕೂಡ ತಿಂತೀವಿ, ಅದು ಅಭ್ಯಾಸ ಆಗಿದೆ. ನಾನ್ ವೆಜ್ ಇಲ್ಲದಿದ್ದರೆ ಆಗೋದು ಕೂಡ ಇಲ್ಲ. ಮಕ್ಕಳು ಕೂಡ ಸಣ್ಣಗೆ, ಅವರಿಗೂ ಕೂಡ ಹಾಗೆ ನಾನ್ ವೆಜ್ ಬೇಕೇ ಬೇಕು. ಹಾಗೆ ಹೊರಗಡೆಯಿಂದ ತರಿಸುವುದು ಸ್ವಲ್ಪ ಕಮ್ಮಿನೇ, ನಾನು ಹೆಚ್ಚಾಗಿ ನಾನೇ ಮಾಡ್ತೀನಿ. ಆದರೆ ಇವತ್ತು ನಿಮಗೆ ಗೊತ್ತುಂಟು, ನನಗೆ ಪೀರಿಯಡ್ಸ್ ಎಲ್ಲ ಆಗಿದೆ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದರು, ತುಂಬ ನಿಂತು ಎಲ್ಲ ಕೆಲಸ ಮಾಡಬೇಡ, ನಾನು ಹೊರಗಡೆಯಿಂದಲೇ ತರಿಸ್ತೀನಿ ಅಂತೇಳಿ. ಇಲ್ಲದಿದ್ದರೆ ನಾನು ಹೆಚ್ಚಾಗಿ ಹೊರಗಡೆ ಹೋಗಿ ಊಟ ಎಲ್ಲ ಮಾಡ್ತೀವಿ, ಆದರೆ ಆರ್ಡ್ರ್ ಎಲ್ಲ ತರಿಸೋದು ಸ್ವಲ್ಪ ಕಮ್ಮಿನೇ. ನೀವು ನೋಡಿರ್ಬೋದು, ಹೆಚ್ಚಾಗಿ ನನ್ನನ್ನು ಫಾಲೋ ಮಾಡೋರಿಗೆ ಗೊತ್ತುಂಟು, ನಾನು ಯಾವುದು ಹೊರಗಡೆಯಿಂದ ಹೆಚ್ಚು ಇಲ್ಲಿ ಮನೆಗೆ ತಂದು ತಿಂದಿದ್ದು ತುಂಬ ಕಮ್ಮಿ ನಾವು. ಹಾಗೆ ಇವಾಗ ಆರ್ಡ್ರ್ ಮಾಡಿದ್ದಾರೆ ಅವರು. ಗ್ರಿಲ್ ಬರುವಾಗ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಬೇಗನೆ ನಾನು ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಫ್ರೆಶ್ ಆಗ್ತೀನಿ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಬೆಳಿಗ್ಗೆ ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಆಗಲಿಲ್ಲ, ಇನ್ನು ಮಾಡಬೇಕಷ್ಟೇ. ನಿನ್ನೆ ನಾನು ಗ್ರಿಲ್ ತೋರಿಸ್ತೀನಿ ಅಂತ ಹೇಳಿದೆ, ಮತ್ತು ಲೇಟ್ ಆಯಿತು, ಊಟ ಮಾಡಿದ್ವಿ, ಸೀದಾ ಮಲಗಿದ್ವಿ. ಗ್ರಿಲ್ ತೋರಿಸ್ಲಿಕ್ಕೂ ನೆನಪಿಲ್ಲ, ಏನು ಕೂಡ ನೆನಪಿಲ್ಲ. ಹಾಗೆ ಬೆಳಿಗ್ಗೆ ಎದ್ದು ಇವಾಗ ಒಣಗಿದ ಕೆಲವು ಬಟ್ಟೆ ಎಲ್ಲ ತೆಗೆದು ಮೇಲೆ ಇಡೋಣ ಅಂತ. ನಿನ್ನೆ ಒಣ ಹಾಕಿದ್ದೆ,
ರಾತ್ರಿ ತೆಗೆದಿರಲಿಲ್ಲ. ಹಾಗೆ ಇವಾಗ ಬೆಳಗ್ಗೆ ಎದ್ದು ತೆಗಿತಾ ಇದ್ದೀನಿ ನಾನು. ಇನ್ನು ಸುಮಾರು ಮನೆಯದು ಕೆಲಸ ಎಲ್ಲ ಆಗಬೇಕು. ಬ್ರೇಕ್ಫಾಸ್ಟಿಗೆ ನಿನ್ನೆ ನಾನು ಏನು ಯೋಚನೆ ಮಾಡಲಿಲ್ಲ ಐಡಿಯಾ. ಇನ್ನು ಇವಾಗ ಬೆಳಗ್ಗೆ ಎದ್ದು ನೋಡಬೇಕು ಏನು ಮಾಡೋದು ಅಂತ ಹೇಳಿ. ಗಂಟೆ ಆಯಿತು, 8 ಆಗ್ತಾ ಬಂತು. ರಾಯ್ಗೆ ಕೂಡ ಎಕ್ಸಾಮ್ ಉಂಟು. ಹಾಗೆ ಅವನು ಬೇಗ ಇದ್ದು ಇವತ್ತು ಓದ್ತಾ ಇದ್ದ. ನಾನೇ ಇವತ್ತು ಹೇಳುವಾಗ ಸ್ವಲ್ಪ ಲೇಟ್ ಆಗಿದೆ. ಲೆವಿಟನ್ ಬೇಗ ಎದ್ದಿದ್ದಾನಂತೆ. ಇದೆಂತ ಎಲ್ಲ ಕಡೆ ಒಂದೊಂದು ಬಟ್ಟೆ ಉಂಟು. ನಿನ್ನೆ ಟೇಬಲ್ ಮೇಲೆ ಎಲ್ಲ ಎಂತ ಬಟ್ಟೆ ಇದು, ಟೀ ಶರ್ಟ್ ಎಲ್ಲ. ಜೆನ್ನಿಯ ಮೇಲೆ ಯಾಕೆ ದೂರ ಆಗ್ತೀಯಾ ಪಾಪ? ಜೆನ್ನಿ ಬೆಳಗ್ಗೆ ಎದ್ದಿದ್ದೇ ಮೇಲೆ ಓಡಿ ಬರ್ತಾನೆ. ಜೆನ್ನ, ಓಕೆ, ಅಲ್ಲಲ್ಲಿ ಒಂದೊಂದು ಬಟ್ಟೆ ಅಲ್ಲಲ್ಲಿ ಉಂಟು. ಇವಾಗ ಎಲ್ಲವನ್ನು ಇವತ್ತು 2 ದಿನ ಆಯಿತು ಮಡಿಚದೆ ಬಟ್ಟೆ ನಾನು ರಾಶಿ ಬಿದ್ದಿದೆ. ಅದೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು. ಓಕೆ, ಕೆಳಗಡೆ ಹೋಗೋಣ. ನನ್ನ ಹಸ್ಬೆಂಡ್ ಕಾಣೆ ಆಗಿದ್ದಾರೆ. ಎಂತ ಮಾಡ್ತೀರಾ? ಫಿಶ್ಗೆ ಫುಡ್ ಹಾಕ್ತಾ ಇದ್ದೀನಿ. ಫಿಶ್ ನೋಡಿ ನಮ್ಮದು. ಎಲ್ಲಿ ಹೋಗಿದ್ದಾನೆ ಜೇನು? ಜೇನು ಜೇನು ಇಲ್ಲಿ ಬಾ. ಜೇನು, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಸಂಗ್. ಗುಡ್ ಮಾರ್ನಿಂಗ್ ಶಕ್ರು. ಗುಡ್ ಮಾರ್ನಿಂಗ್ ಹೇಳು ಶಕ್ರು. ಒಳ್ಳೆ ಶಕ್ರು, ನೀನು ಒಳ್ಳೆ ಮಗ ಆಯಿತಾ? ಶಕ್ರು ಒಳ್ಳೆ ಮಗ. ಶೇಕೆಂಡ್ ಗುರು ಶಕ್ರು, ಶೇಕೆಂಡ್. ವೆರಿ ಗುಡ್. ಜೆನ್ನು ಎನಿಸ್ತಾನೆ ನಾನು ಇವಳು ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. ಜೇನು ಹಂಗೆ ಬತ್ತು, ಹಂಗೆ ಬಗ್ರ. ಜೇನು ಭಾರಿ ಜೋರ್ದಲ್ಲ ಅವ. ಕಾಣಿ ಆಯ್ಕನ ಅವನಿಗೆ ಹೀಗೆ ಮಾಡ್ತಾನೇ ಇರಬೇಕು ನೋಡಿ, ಹೀಗೆ ಭಾರಿ ಖುಷಿ. ಕೈ ತೆಗೀರಿ ಅಂತೆ ನೋಡಿ ಇಡೀ ದಿನ ಅಲ್ಲ. ವಾ ಏನು ವಾ ಎಲ್ಲಿ ಹಿಂದೆ ಹೋಗು ಏನು. ನೋಡಿ ಅವನು ಹೇಳ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ವಾ ನಿನಗೆ ಬರೋದಿಲ್ಲ, ನಿನಗೆ ಮಾತಾಡಲಿಕ್ಕೆ ಬರೋದು. ಓಕೆ, ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಈ ವಿಡಿಯೋವನ್ನು ನಾನು ಇನ್ನೊಮ್ಮೆ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಚಂದಮಾಮನ ತೋರಿಸಿ ಅಂದು ತುತ್ತು ನೀಡಿದ್ದೆ. ನಾ ಮಲಗದಾಗ ಜೋಕುಳ ಹೇಳಿ ನೀನು ಮಲಗಿದ್ದೆ. ಹತ್ತಾಗ ಸಂತೈಸಿ ನಕ್ಕಾಗ ಹಾರಿಸಿ ಬೆಳೆಸಿದೆ ನೀನಮ್ಮ. ಹೆತ್ತು ಹೊತ್ತು ನನ್ನ ಸಾಕಿ ಸಲಹಿದೆ ಅಮ್ಮ. ಗೆಲುವಿಗೆ ಸ್ಫೂರ್ತಿ ದಾರಿಗೆ